everyone. After ಲಾಂಗ್ ಟೈಮ್ ನಾನು ಬ್ಲಾಗ್ ಮಾಡ್ತಿದ್ದೀನಿ. ಏನಪ್ಪ ಇವತ್ತು ಸ್ಪೆಷಲ್ ಡೇ ಅಂತ ಅಂದರೆ ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೆಲೆಬ್ರೇಷನ್ ಅಂದರೆ ದೊಡ್ಡ ಮಟ್ಟದಲ್ಲ, ಸ್ವಲ್ಪ ಚಿಕ್ಕದಾಗಿ. ನಾವು ಮನೆಯಲ್ಲಿ 6 ಜನ ಇದ್ದೀವಿ. ಈಗ ಪುಟ್ಟ ಪಾಪು ಬಂದು 7 ಜನ ಇದ್ದೀವಿ. ಸೊ ನಾವು ಒಂದು ಫಸ್ಟ್ ಇಯರ್ ಆಗಿರೋದ್ರಿಂದ, ಫಸ್ಟು ಹೊಸ ವರ್ಷ ಆಗಿರೋದ್ರಿಂದ ಪಾಪುದು ನಾವು ಅಂದ್ಕೊಂಡಿದ್ದೀವಿ ಇವಾಗ ಹೊಸದಾಗಿ ನಾವು ಸೆಲೆಬ್ರೇಷನ್ ಮಾಡೋಣ ಅಂತ. ಲೈಕ್ ಸ್ವಲ್ಪ ಬಾರ್ಬಿಕ್ಯೂ ಮಾಡಿ ಚಿಕನ್ನು ಮತ್ತು ವೆಜ್ಜೀಸ್ ಸ್ವಲ್ಪ ಅದನ್ನೆಲ್ಲ ಮಾಡಿಕೊಂಡು ಫ್ರೈಸ್ ಅದು ಇದು ಮಾಡ್ಕೊಂಡು ಸ್ವಲ್ಪ ಮನೆಯಲ್ಲೇ ಪಾರ್ಟಿ ಮಾಡೋಣ ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಸೊ ಹೋಗ್ತಾ ಇದೆ ಈಗ ನೋಡಿ, ಎಲ್ಲ ಬರ್ತಾ ಇದ್ದಾರೆ. ಇವ್ರು ಹಚ್ತಾ ಇದ್ದಾರೆ. ಇವ್ರ ಕೈಯಲ್ಲಿ ಕೊಟ್ಟರೆ 1 hour ಬೇಕಂತ, ಅದಕ್ಕೆ ಮುಂಚೆಗೆ 4 ಗಂಟೆಗೆ ಕೊಟ್ಟು ಕೂರಿಸಿದ್ದಾರೆ. ಸೊ ಇವಾಗ 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ 6 ಗಂಟೆ ಬೇಕು ಇವ್ರು ಬೆಂಕಿ ಹಚ್ಚೋದಕ್ಕೆ. ಸೊ ಬೆಂಕಿ ಹಚ್ತಾ ಇದ್ದಾರೆ. ಬೆಂಕಿ ಎಲ್ಲ ಹಚ್ಚಾದ್ಮೇಲೆ ಚಿಕನ್ ಮ್ಯಾರಿನೇಟ್ ಮಾಡೋದಕ್ಕೆ ಮಾರ್ನಿಂಗೇ ಇಟ್ಟಿದ್ವಿ. ಅದನ್ನೆಲ್ಲ ಹಾಕಿ ನಾವು ಸ್ವಲ್ಪ ಇದು ಮಾಡ್ತೀವಿ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಡ್ರಿಂಕ್ಸ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಬಟ್ ಇಲ್ಲೆಲ್ಲೂ ವಿಡಿಯೋ ಮಾಡ್ಬೋದಾ ಮಾಡಬಾರ್ದಾ ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ನಾನು ಮಾಡ್ತಾಯಿದ್ದೀನಿ. ಇವರೆಲ್ಲ ಡ್ರಿಂಕ್ಸ್ ತೊಗೊಂಡಿದ್ದಾರೆ. ಬಟ್ ನಾನು ಡ್ರಿಂಕ್ಸ್ ಕುಡಿಯೋಲ್ಲ, ಮಾಕ್ಟೇಲ್ ಮಾತ್ರ ನಾನು ಕುಡಿಯೋದು. ಸೊ ಅದನ್ನು ನಾನು ಚೆಕ್ ಮಾಡೋಣ. ಒಂದು ಪೀನಾ ಕಲಾಡೋ ಮಾಕ್ಟೇಲ್ ಬರುತ್ತೆ, ಅದನ್ನು ನೋಡೋಣ ಅಂತ ಬಂದಿದ್ದೀನಿ. ಎಷ್ಟು ಡ್ರಿಂಕ್ಸ್ ಇದೆ ಅಂದರೆ, ನನಗೆ ಇಲ್ಲಿ ಬರೋದಕ್ಕೆ ಏನಕ್ಕೆ ಇಷ್ಟ ಆಗುತ್ತೆ ಅಂದರೆ ಇಲ್ಲಿ ಕಲರ್ ಬಾಟಲ್ಸ್ಗಳಿದ್ದಾವೆ, ತುಂಬ ಚೆನ್ನಾಗಿದೆ. ಸೊ ಇರಿ ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ಬಿಯರ್ಸ್ಗಳು ತುಂಬ ಚೆನ್ನಾಗಿರೋ ಬಿಯರ್ಗಳು ಬೇಕಂತಂದರೆ ನಾನು ಇದನ್ನು ಕುಡಿಯೋದು ಮಾಕ್ಟೇಲ್. ಇದನ್ನು ಸ್ಪ್ರೈಟ್ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ನಾನು. ಐ ಲವ್ ದಿಸ್ ಒನ್. ಇದು ಆಲ್ಕೋಹಾಲ್ ಅಲ್ಲ. ಯಾ, 0 ಸ್ಪ್ರೈಟ್ ಪ್ಲೀಸ್. ದೊಡ್ಡ ಶಾಪ್ ಇದೆ. ತಗೊಂಡಿದ್ದಾಯಿತು. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಎಲ್ಲ ಇಟ್ಟು ಮತ್ತು ಇದು ಚಿಕನ್ ಹಾಕಿದ್ವಿ ಬಾರ್ಬಿಕ್ಯೂ ಮಾಡೋದಕ್ಕೆ ಅಂತ. ಅದು ಸರಿಯಾಗಿ ಆಗಿದೆಯಾ ಅಂತ ಅದನ್ನು ಚೆಕ್ ಮಾಡಿ ನೋಡಬೇಕು. ಮತ್ತು ಇವಾಗ ಇಲ್ಲಿ ಮಳೆ ಬರ್ತಾ ಇದೆ. ಇದು ಸಮ್ಮರ್, ಬಟ್ ಇಲ್ಲಿ ಮಳೆ ಏನಕ್ಕೆ ಬರ್ತಿದೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ಬೇಸಿಕ್ಲಿ ಇಲ್ಲಿ ಹರಿಕೇನ್ ಥರ ಸ್ಟಾರ್ಮ್ ಬರುತ್ತೆ. ಸೊ different areas of New Zealand has different types of storms. So ಅದಕ್ಕೆ ಇಲ್ಲಿ ಮಳೆ ಇವಾಗ. ನೋಡಿ ಗಾಯ್ಸ್, ಕಪ್ಪು ಮೋಡ ಪಿರಿ ಅಂತ ಬರುತ್ತಿರುತ್ತೆ. ನಾಳೆ ನ್ಯೂ ಇಯರ್. ನಾನು ಮನೆಗೆ ಬಂದುಬಿಟ್ಟು ಬಾರ್ಬಿಕ್ಯೂದು ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ. ತುಂಬ ಮಳೆ ಇತ್ತು, ಅದಕ್ಕೆ ನಾನು ವೀಡಿಯೋನು ಮಾಡ್ಕೊಳಕ್ಕಾಗಿಲ್ಲ. ಹಾಗಾಗಿ ಆ ವಿಡಿಯೋ ಹಾಕ್ತಿಲ್ಲ. ಡೈರೆಕ್ಟಾಗಿ ಎಲ್ಲ ಆದಮೇಲೆ ಮೇಲ್ಗಡೆ ನಾವೇನು ಮಾಡಿದ್ವಿ ಆ ವಿಡಿಯೋನ ಹಾಕಿದ್ದೀನಿ.
ಸೊ ನಾನು ಹಿಂಗೆ ಹೇಳ್ಕೊಡ್ತೀನಿ ನೋಡು. ಇವಾಗ ನೀನು ಇದೇ ಕಲರಲ್ಲಿ ಯಾವ್ದಾನ ಒಂದು ಕಾರ್ಡ್ ಹಾಕ್ಬೋದು, ಇಲ್ಲ ಅಂದ್ರೆ ಇದೇ ನಂಬರು ಮೊನ್ನೆ ತರಿಸಿದ್ನಲ್ಲ, ಬೇರೆ ಕಲರ್ ಇದ್ರು ಹಾಕ್ಬೋದು. ಬೇರೆ ಕಲರ್ ಇದ್ರು ಹಾಕ್ಬೋದು. ಎಲ್ಲ ತಿಂಡಿದೆಲ್ಲ ಆದಮೇಲೆ ನಾವು ಮತ್ತೆ ಕೆಳಗಡೆ ಬಂದ್ಬಿಟ್ಟು ಪಟಾಕಿ ಹೊಡೆಯೋಣ ಅಂತ ಬಂದ್ವಿ. ಆ್ಯಕ್ಚುಲಿ ಪಟಾಕಿ ನಾವು ಕ್ರಿಸ್ಮಸ್ ಟೈಮಲ್ಲೇ ತಂದಿಟ್ಕೊಂಡಿದ್ವಿ, ಬಟ್ ಹೊಡಿಯೋಕ್ಕಾಗಿರಲಿಲ್ಲ. ಅರ್ಧ ಹೊಡೆದಿದ್ವಿ, ಇನ್ನು ಅರ್ಧ ಉಳಿಸ್ಕೊಂಡಿದ್ವಿ ನ್ಯೂ ಇಯರ್ಗೆ ಹೊಡಿಯೋಣ ಅಂತ ಹೇಳ್ಬಿಟ್ಟು. ಏನಕ್ಕೆ ಅಂದರೆ ಈ ಕಂಟ್ರಿನಲ್ಲಿ ಯಾವಾಗಲೂ ಪಟಾಕಿ ಸಿಗಲ್ಲ ಇಂಡಿಯಾ ಥರ. ಇಲ್ಲಿ ಮುಂಚೆಗೆ ತಂದು ಇಟ್ಕೊಬೇಕು. ನಾವು ಮುಂಚೆಗೆ ತಂದು ಇಟ್ಕೊಂಡಿದ್ವಿ. ನವಂಬರ್ 1st 5ವರೆಗೂ ಇಲ್ಲಿ ಪಟಾಕಿ ಮಾರ್ತಾರೆ. 5 ಡೇಸ್ ಮಾತ್ರ ಪಟಾಕಿ ಮಾರೋದು. ಸೊ ಆ ಟೈಮಲ್ಲಿ ನಾವು ಪಟಾಕಿ ತಂದು ಇಟ್ಕೊಂಡಿದ್ವಿ. ಅದನ್ನು ಇವಾಗ ಪಟಾಕಿ ಹೊಡಿತಾ ಇದ್ದೀವಿ. ಈ ನಮ್ಮ ಪುಟ್ಟ ನ್ಯೂ ಇಯರ್ ಸೆಲೆಬ್ರೇಷನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಹ್ಯಾಪಿ ನ್ಯೂ ಇಯರ್ ಗೈಸ್.